ನಮಸ್ಕಾರ ಗುರು, ವೆಲ್ಕಮ್ ಟು ಮಿಸ್ಟರ್ ಜೀವನ್ ಸ್ಕ್ವಾಡ್. ಇವಾಗ ಏನಂದರೆ ಫಸ್ಟ್ ಪಾರ್ಟ್ ಹಾಕಿದೆ, ಆ ಪಾರ್ಟ್ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ನೋಡಿ. ಇದು ಸೆಕೆಂಡ್ ಪಾರ್ಟು. ಇದು ತಮಿಳ್ನಾಡು ವಿಡಿಯೋನೇ. ಇದು ನಮ್ಮದೇರಿಗೆ ಹೊರಟಿದ್ವಿ ಅಂದಲ್ಲ, ಅಲ್ಲಿಂದ ಕಂಟಿನ್ಯೂ. ಒಂದು ರೂಮ್ ಅಲ್ಲೇ ದೇವಸ್ಥಾನದಲ್ಲೇ ಒಂದು ರೂಮ್ ಸಿಗುತ್ತೆ ಅಂತ ಹೇಳಿದ್ರು. ಆಮೇಲೆ ಅಲ್ಲೋದ್ವಿ. ಅಲ್ಲಿ 500 ರೂಪೀಸ್ ಅಷ್ಟೇ ರೂಮು. 500 ರೂಪೀಸಿಗೆ ವರ್ತೆ ಅಂತಲೇ ಹೇಳ್ಬೋದು. ಒಂದು ಮಂಚ ಇತ್ತು, ಅಟ್ಯಾಚ್ ಬಾತ್ರೂಮ್ ಇತ್ತು. 4 ಜನ ಆರಾಮಾಗಿ 4-5 ಜನ ಆರಾಮಾಗಿ ಮಕ್ಕೊಬೋದು. ಮಂಚದಲ್ಲಿ ಒಂದು 3 ಜನ ಮಕ್ಕೊಬೋದು, ಕೆಳಗೆಲ್ಲ ಮಕ್ಕೊಬೋದು. ಆ ಥರ ಇತ್ತು. ಚೆನ್ನಾಗಿದೆ ಪ್ಲೇಸು ಎಲ್ಲ. ನಮ್ಮ ದೇವಸ್ಥಾನದಲ್ಲಿ ಏನು ಅಂದರೆ 365 ಡೇಸು ಜನ ಇರ್ತಾರೆ. ಮತ್ತು ಅಂಗಡಿ ಮಾತ್ರ ಬೇಜಾನ್ ಅಂಗಡಿಗಳು. ಶಾಪಿಂಗ್ ಮಾಡೋಕೆ ಮಾತ್ರ ನೋಡಿ ಎಷ್ಟು ಅಂಗಡಿಗಳು ಅಂದರೆ ಬೇಜಾನ್ ಅಂಗಡಿಗಳು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಅಂಗಡಿ. ಕೆಳಗೆ ಹೋಗಿ ನೋಡೋಣ ಬನ್ನಿ, ಹೆಂಗೆ ಸಿಕ್ಕಾಪಟ್ಟೆ ಅಂಗಡಿ ಇದೆ. ಆಮೇಲೆ ಇತ್ತದೆ 365 ಡೇಸ್ ಅಮಾವಾಸ್ಯೆ ಅಂತ ಇದೆಯಲ್ಲ, ಅಮಾವಾಸ್ಯೆ ದಿವಸ ಮಾತ್ರ ಈ ದೇವಸ್ಥಾನಕ್ಕೆ ಬರೋಕ್ಕೆ ಹೋಗಬಾರ್ದು. ಬಂದರೆ ಒಂದ್ಸತಿ ಲೈಫಲ್ಲಿ ಒಂದ್ಸತಿ ಬರಬೇಕು. ಈ ಜನ ಎಷ್ಟು ಅಂದರೆ ಜನ ಆ ಥರ ಇಲ್ಲ, ಜಾಗ ಇರಲ್ಲ. ಈ ಜಾಗ ಎಲ್ಲ ಕಾಣಿಸ್ತಿಲ್ಲ, ಇದೆಲ್ಲ ಕಾಣಿಸೋದೇ ಇಲ್ಲ ಆ ಟೈಮಲ್ಲಿ. ಜನ ಸಾಗರ ಅಂತ ಇದ್ದಂಗೆ ಇರುತ್ತೆ. ಎಷ್ಟು ಕೋಟಿಗಟ್ಟಲೆ ಇರ್ತಾರೆ. ಒಂದು ಲಕ್ಷ, 1.5 ಲಕ್ಷ 2 ಲಕ್ಷ ಜನ ಮೇಲೆ ಇರ್ತಾರೆ. ಸಿಕ್ಕಾಪಟ್ಟೆ ಜನ ಇರುತ್ತೆ ದೇವಸ್ಥಾನದಲ್ಲಿ. ಹಾಗೆ ಬನ್ನಿ. ಆಮೇಲೆ ಈಗ ನಮ್ಮ ಪೊಂಗಲ್ ಇಟ್ಕೊಂಬರಕ್ಕೆ ಹೋಗಿದ್ದಾರೆ. ನಾವು ಈ 6 ಗಂಟೆಗೆ ಇದ್ದೀವಿ. 6 ಗಂಟೆಗೆ ಎಷ್ಟು ಬೆಳಕು ಕಾಣಿಸ್ತಿದೆ. 6 ಗಂಟೆಗೆ ಆಮೇಲೆ ಅಲ್ಲಿ ಹೂವು ಅಂತಿದ್ರು. ನಾನು ದೇವಸ್ಥಾನ ತನಕ ಹೋಗೋಣ ಅಂದರೆ ಮತ್ತೆ ಇನ್ನೇನು ಪೂಜೆಗೆ ಹೋಗ್ತೀವಲ್ಲ ಅವಾಗಲೇ ಹೋಗಂತೆ ಬಾ ಅಂದರು. ಸರಿ ಅಂತ ಹೋಗಿ ದೇವಸ್ಥಾನದ ಹತ್ರ ಬಂದ್ವಿ. ಇದೇ ನಮ್ಮ ದೇವಸ್ಥಾನ, ಮಳೆನೂರು ಅಂಗಾಳ ಪರಮೇಶ್ವರಿ ಟೆಂಪಲ್ ಅಂತ. ತಮಿಳ್ನಾಡು ಮಳೆನೂರಲ್ಲಿ ಇರೋದು ನಮ್ಮ ದೇವಸ್ಥಾನ. ಒಳಗೆಲ್ಲ ಹೋಗಿ ಬಂದ್ವಿ. ಒಳಗೆ ಯಾವ ಕ್ಯಾಮ್ರಾ ಎಲ್ಲ ಇಲ್ಲ. ಇಲ್ಲಿನ ಸ್ಟೋರಿ ಏನು ಅಂದರೆ, ನಮಗೆ ಹಂಗೆ ಹಿಂದೆ ನಿಂತಿದ್ಲು. ಆಮೇಲೆ ಇಲ್ಲಿನ ಸ್ಟೋರಿ ಏನು ಅಂದರೆ, ದೇವರು ಹೊಟ್ಟೆ ಹಸಿ ಆಗಿರತ್ತಂತೆ. ಆಮೇಲೆ ತಿನ್ನೋಕ್ಕೂ ಏನು ಇರೋಲ್ಲ ಅಂತ ಹೇಳ್ಬಿಟ್ಟು ಹೊರಗೆ ಹೋಗಿರ್ತವೆ. ಅವಾಗ ಹೊಟ್ಟೆ ಹಸಿಗೆ ಹೆಣ ಬರ್ತಾವೆ, ಸತ್ತೋಗಿರೋ ಬಾಡಿ ಹೆಣ ತಿಂದ್ಬಿಟ್ಟಿರತ್ತೆ ದೇವರು. ಅದೇ ಸ್ಟೋರಿ. ಅವಾಗ ದೇವಸ್ಥಾನದೊಳಗೆ ಆ ದೇವ್ರನ್ನ ಬಿಟ್ಟಿರಲ್ಲ. ಅವಾಗ ಇಲ್ಲಿ ಹೋಗ್ತಾ ಇದ್ದೀನಲ್ಲ ಆ ಪ್ಲೇಸಲ್ಲಿ ಆ ದೇವಸ್ಥಾನದೊಳಗೆ ಬಿಟ್ಟಿರಲ್ಲ ಆ ದೇವ್ರನ್ನ. ಆಮೇಲೆ ಅದು ಹೋಗಿ ಹೊರಗಡೆ ಮಕ್ಕೊಂಡ್ಬಿಡುತ್ತೆ. ಅದೇ ಈ ದೇವರು ನೋಡಿ, ಇಷ್ಟು ದೊಡ್ಡ ದೇವರು ಮಾಡಿದ್ದಾರೆ. ಇಷ್ಟು ದೊಡ್ಡ ದೇವರು ಹೊರಗಡೆ ಮಕ್ಕೊಂಡಿರುತ್ತೆ. ಅದೇ ಸ್ಟೋರಿ. ನಾನು ಕೇಳಿದ್ದು, ನಾನು ನೋಡಿಲ್ಲ ಕಣ್ಣಾರೆ, ಕೇಳಿದ್ದು ಇದೇ ಸ್ಟೋರಿ. ಇದೇ ದೇವರು ನೋಡಿ, ಇಷ್ಟು ದೊಡ್ಡ ದೇವ್ರು ಮಕ್ಕೊಂಡ್ಬಿಟ್ಟಿರುತ್ತೆ. ಆಮೇಲೆ ತೋರ್ಸಂಗಿಲ್ಲ ಅಂದರು. ಅಲ್ಲಿಂದ ಆಮೇಲೆ ಹೊರಟಿ ಈಗ ರೈಲ್ವೆ ಸ್ಟೇಷನ್ ಬಂದು ಬೆಂಗಳೂರಿಂದ ಶಿವಮೊಗ್ಗ ಬರುತ್ತಾರೆ ಐಡಿಯಾ. ಈ ಬೆಂಗಳೂರು ಹೋಗೋ ಟ್ರೈನ್ ಇದಕ್ಕೆ ರೈಲ್ವೆ ಸ್ಟೇಷನ್ ಹೋಗ್ತಿದ್ವಿ, ತಮಿಳ್ನಾಡು ಕಾಟ್ಪಾಡಿ ರೈಲ್ವೆ ಸ್ಟೇಷನಲ್ಲಿ. ಇದು ಬ್ಯಾಕ್ ರಿವರ್ಸ್ ಕ್ಯಾಮ್ರಾ. ಏನು ಅಂದರೆ ಶೇರ್ ಆಟೋದಲ್ಲಿ ಹೋಗೋದು ಎಕ್ಸ್ಪೀರಿಯನ್ಸ್ ಇದು. ಇವರು ಲೈಫಲ್ಲಿ ಏನು ಗೊತ್ತಾಗಿರೋ, ಈಗ ರೋಡಲ್ಲಿ ಯಾರು ನಾವು ಹೋಗ್ತಾ ಇರ್ತೀವಿ, ಇದ್ದಕ್ಕಿದ್ದಂಗೆ ಬಿದ್ವಿ ಅಂದರೆ ಯಾರು ನೋಡೋಕ್ಕೆ ಮುಂಚೆ ಎದ್ನಿತ್ತು ಬಿಡಬೇಕು. ಅದೇ ನಾವೇನಾರು ಲೈಫಲ್ಲಿ ಏನಾರು ಬಿದ್ವಿ ಅಂದರೆ ಎಲ್ಲರೂ ನೋಡೋ ಥರ ಎದ್ದು ಹೇಳ್ಬೇಕು. ಅದೇ ನಮ್ಮ ಕಮ್ಬ್ಯಾಕ್ ಅಂತ. ಇದೊಂದು ಹೇಳ್ಬೇಕು ಅನ್ನಿಸ್ತು, ಹೇಳಿದ್ದೀನಿ. ವಿಡಿಯೋ ಈಗ ಲೇಟಾಗಿ ಆಗಿದೆ ವಿಡಿಯೋ. ಇದೇ ಶೇರ್ ಆಟೋ ಎಕ್ಸ್ಪೀರಿಯನ್ಸ್ ಅಂದಲ್ಲ. ಶೇರ್ ಆಟೋಗೆ ಕೂತಿದ್ದೀವಿ, ನಮ್ಮ ತಮ್ಮ ಅವ್ವ ಆಯ್ತಾ, ನಾನು ಕೂತಿದ್ದೀವಿ. ಈಗ ಟ್ರೈನಿಗೆ ಬಂದ್ವಿ, ಕಾಟ್ಪಾಡಿ ಟ್ರೈನು. ಇಲ್ಲಿಂದ ಈಗ ಬೆಂಗಳೂರು ಹೋಗ್ಬೇಕು. ಬೆಂಗಳೂರಲ್ಲಿ ನಮಗೆ ನೈಟ್ ಟ್ರೈನು ಎಲ್ಲ ಬುಕ್ಕಿಂಗ್ ಮಾಡಿದ್ವಿ. ನಾನೇ ಬುಕ್ ಮಾಡಿದೆ ಎಲ್ಲ ನೈಟ್ ಟ್ರೈನು. ಈಗ ಮೆಜೆಸ್ಟಿಕ್ ಹೋಗ್ಬಿಟ್ಟು ಅಲ್ಲಿಂದ ಶಿವಮೊಗ್ಗ ಹೋಗೋ ಥರ. ಈಗ ಮೆಜೆಸ್ಟಿಕ್ ಹತ್ತತ್ರ ಇದ್ವಿ. ಮೆಜೆಸ್ಟಿಕ್ ಅಂದರೆ ಬೆಂಗಳೂರು ಬಂತು ಅಂದ್ರೆ ಗೊತ್ತಾಗ್ಬಿಡುತ್ತೆ. ಇಲ್ಲೊಂದು ಲೈಟ್ ನೋಡಿ, ಏನು ಲೈಟಿಂಗ್ ಹಾಕಿದ್ದಾರೆ, ಕಾರಂಟು ಅಂತಾರೆ. ಇದು ಏನು ಬಿಲ್ಡಿಂಗ್ ಅಂತ ಗೊತ್ತಿಲ್ಲ. ನಿಮಗೆ ಯಾರಿಗಾರು ಗೊತ್ತಾದರೆ ಕಮೆಂಟ್ ಮಾಡಿರಿ. ಹೆಂಗೆ ಕಾಣಿಸ್ತೀವಿ ನೋಡ್ರಿ. ಏರ್ಪೋರ್ಟಾ ಏನಿದು ಗೊತ್ತಿಲ್ಲ, ಏರ್ಪೋರ್ಟ್ ಇದ್ದಂಗಿತ್ತು. ಲೈಟಿಂಗ್ಸ್ ಮಾತ್ರ ಹೆಂಗಿದೆ ನೋಡ್ರಿ, ಫುಲ್ ಲೈಟಿಂಗ್ಸು. ಆಮೇಲೆ ಅಲ್ಲಿ ಏನೋ ಕಾಂಪೌಂಡ್ ಬಂದ್ಬಿಡುತ್ತೆ, ಹಂಗೆ ಕಾಣಿಸಿಲ್ಲ. ಅದು ಸಿಕ್ಕಾಪಟ್ಟೆ ಲೈಟಿಂಗ್ಸು. ಈ ಥರ ಬಿಲ್ಡಿಂಗ್ ಬಂತು ಅಂದ್ರೆ ಬೆಂಗಳೂರು ಬಂತು ಅಂತ ಗೊತ್ತಾಗ್ಬಿಡುತ್ತೆ. ಈಗ ಬೆಂಗಳೂರು ಹತ್ರ ಬಂದುಬಿಟ್ವಿ. ನೆಕ್ಸ್ಟು ಇಲ್ಲಿಗೆ ಕಾಟ್ಪಾಡಿ. ನಮಗೆ ಟ್ರೈನ್ ಇರೋದು 11:45ಗೆ. ನಾವು ಒಂದು 9 ಗಂಟೆಗೇನೋ ಬಂದ್ವಿ. 11:45 ಇರೋದು ಟ್ರೈನು. ಅಲ್ಲಿ ಬುಕ್ಕಿಂಗ್ ಮಾಡಿಬಿಟ್ಟಿದ್ವಲ್ಲ ಮೊದಲೇ, ಹಂಗಾಗಿ ಆರಾಮು ಬಂದು ಹೋಗಿ ಬಿರಿಯಾನಿ ಏನೋ ನಾವು ಉಪ್ಪ ಬಿರಿಯಾನಿ ತೊಗೊಂಬಂದ್ರು. ಬಿರಿಯಾನಿ ತಿಂದು ಅಲ್ಲಿಂದ ನಮ್ಮ ದೇವಸ್ಥಾನಕ್ಕೆಲ್ಲ ನಾನ್ ವೆಜ್ ಎಲ್ಲ ಮಾಡ್ತೀವಿ. ಹಂಗಾಗಿ ನಾನ್ ವೆಜ್ ಎಲ್ಲ ತಿಂತೀವಿ. ನಾವು ದೇವಸ್ಥಾನಕ್ಕೆ ಹೋದ್ರು ಅದೇ ನಾನ್ ವೆಜ್ ಎಲ್ಲ ತಿಂತೀವಿ. ಈಗ ರೈಲ್ವೆ ಸ್ಟೇಷನ್ ಬಂದಿದ್ದೀವಿ. ಬೆಂಗಳೂರು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಈಗ ಹೋಗಿ ಟ್ರೈನ್ ಬರುತ್ತೆ. ಈಗ ಬಂತು. ಟ್ರೈನ್ ಬಂದಮೇಲೆ ಈಗ ಹತ್ಕೊಂಡ್ವಿ. ಹೋಗಿ ಮಕ್ಕೊಂಡಿದ್ದೀವಿ ಸ್ಲೀಪರು. ಒಟ್ಟು 6 ಸೀಟ್, 5 ಸೀಟು, 4 ಸೀಟು. ಆ ಕಡೆ 5 ಸೀಟು, 9 ಜನ ಹೋಗಿದ್ದು ನಾವು. ಆ ಕಡೆ ಬೇರೆ ಹೋಗಿಲ್ಲ 5 ಸೀಟು. ಇಲ್ಲ 4 ಸೀಟ್ ಬಿದ್ದೈತೆ. ಇದು RAC ಟಿಕೆಟು. ಆಮೇಲೆ ನಮಗೆ ಸೀಟ್ ಅಲಾಟ್ ಆಯಿತು. ಅದು RAC ಟಿಕೆಟು. ಅಲ್ಲಿಂದ ಈಗ ಬರ್ತಾ ಇದ್ದೀವಿ. ಮಕ್ಕೊತೀನಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಶಿವಮೊಗ್ಗ ಬಂದಮೇಲೆ. ಈಗ ಶಿವಮೊಗ್ಗ ಬಂತು. ನಾವು ಶಿವಮೊಗ್ಗ ಬಂದು ಮನೆಗೆ ಬಂದು ಸೇರಿದ್ವಿ. ಈಗ ಒಳ್ಳೆ ನಿದ್ದೆ ಅಂದರೆ ಕಾಣಲ್ಲ, ಅಷ್ಟು ನಿದ್ದೆ ಐತೆ. ಆಮೇಲೆ ಇದು ವಿಡಿಯೋ ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಸೇಫ್, ಬಿ ಸೇಫ್.